ನಾವು ಇಲ್ಲಿ 40 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಇದು ದೇವಸ್ಥಾನ ವೆಂಕಟರಮಣ ಸ್ವಾಮಿ ಲಾಲ್ದಾಸ್ ವೆಂಕಟರಮಣ ದೇವಸ್ಥಾನ ಪ್ರತಿಷ್ಠೆಯಾಗಿ 400 ವರ್ಷ ಆಗಿದೆ, ಇತಿಹಾಸ ಇದೆ. ಶ್ರಾವಣ ಮಾಸ ಮತ್ತು ಪವಿತ್ರೋತ್ಸವ, ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ, ಹನುಮತ್ ಜಯಂತಿ, ಶ್ರಾವಣ ಪ್ರತಿ ಪೌರ್ಣಮಿ ವಿಶೇಷವಾಗಿ ಇರುತ್ತೆ. ಈ ತಿರುಪತಿಯಲ್ಲಿ 15 ದಿನ ಓಪನ್ ಇರುತ್ತೆ ಬಾಗಿಲು. ಇಲ್ಲಿ ನಾವು 1 ದಿನ ಸಂಭಾಳಿಸ್ಬೋದು ಅಷ್ಟೇ. 15 ದಿನ ನಾವು ಮಾಡಿದ್ದು ಸಂಭಾಳಿಸೋಕ್ಕಾಗಲ್ಲ. ಅದರಿಂದ 1 ದಿನದ ಮಟ್ಟಿಗೆ ಮಾತ್ರ ನಾವು ಮಾಡಿದ್ದೀವಿ. ಒಂದೊಂದು ವರ್ಷ ಒಂದೊಂದು ಅಲಂಕಾರ. ಪೊಲೀಸ್ ಇಲಾಖೆ ಪರವಾಗಿ ಎಲ್ಲ ಸಾರ್ವಜನಿಕರು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ನಾನು ಇಲಾಖೆ ಪರವಾಗಿ ಹಾರೈಸ್ತೀನಿ. ಒಳಗಡೆ ದರ್ಶನ ಮಾಡ್ಕೊಂಡು ಬಂದ್ರೆ ಸರ್? ಹೌದು, ಮಾಡ್ಕೊಂಡು ಬಂದೆ ಅಮ್ಮ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಈ ದೇವಸ್ಥಾನಕ್ಕೆ? ನಾನು ಇಲ್ಲಿಗೆ ಸುಮಾರು ಉಪ್ಪಾರಪೇಟೆಯಲ್ಲಿರೋವರೆಗೂ ನಾನು ಇಲ್ಲಿ ಬಂದಿದ್ದೀನಮ್ಮ. ಇಲ್ಲಿ ಸರ್ವಿಸ್ ಇಲ್ಲಿರೋವರೆಗೂ ಒಂದು 5 ವರ್ಷ. ಅಲಂಕಾರ ಎಲ್ಲ ಹೇಗೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಮ್ಮ ದರ್ಶನ ಮಾಡ್ಕೊಂಡು ಬಂದ್ರಮ್ಮ? ದರ್ಶನ ಮಾಡ್ಕೊಂಡು ಬಂದ್ವಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ನಾವು ಇಲ್ಲೇ ಇರೋದು ಬಳೆಪೇಟೆಯಲ್ಲಿ. ಪ್ರತಿ ವರ್ಷ ಬರ್ತೀವಿ. ಇವತ್ತು ವೈಕುಂಠ ಏಕಾದಶಿ, ಏನು ಸ್ಪೆಷಲ್ ಅಮ್ಮ? ಸ್ಪೆಷಲ್ ಅಂದರೆ ಇವತ್ತು ವೆಂಕಟರಮಣ ಸ್ವಾಮಿ ದರ್ಶನ ಮಾಡಬೇಕು, ಉಪವಾಸ ಇದ್ದು. ಇವತ್ತು ವೈಕುಂಠ ಏಕಾದಶಿ, ಏನು ವಿಶೇಷವಾಗಿರುತ್ತೆ? ವಿಶೇಷ ಅಂತಂದರೆ ವರ್ಷಕ್ಕೊಂದ್ಸಲಿ ಬರುತ್ತಿದ್ದು. ಪ್ರತಿ ತಿಂಗಳು 2 ಏಕಾದಶಿ ಬರ್ತದೆ. ಅದು ಮಾಮೂಲಾಗಿ ಬರ್ತದೆ. ಪ್ರತಿ ತಿಂಗಳು ಶಿವರಾತ್ರಿನೂ ಬರುತ್ತೆ. ಮಹಾಶಿವರಾತ್ರಿ ಮಾಘ ಮಾಡ್ತಾ ಬರೋದು. ವೈಕುಂಠ ಏಕಾದಶಿ ಏನಾಗುತ್ತೆ ಅಂತಂದರೆ ದೇವತೆಗಳು ಸ್ವರ್ಗ ಭಾಗದಲ್ಲಿ ಕಾಯ್ತಾ ಇರ್ತಾರೆ ಭಕ್ತನ ಅನುಗ್ರಹ ಮಾಡೋಕ್ಕೆ. ಇದು ಧನುರ್ಮಾಸದಲ್ಲಿ ಬರುವಂಥ ಒಂದು ವಿಶೇಷವಾದಂಥ ಒಂದು ದಿವಸ ಇದು. ಇವತ್ತಿನ ದಿವಸ ಏನಪ್ಪ ಅಂತಂದರೆ ಭಕ್ತರಾದವರು ಅವ್ರ ದೇಹಕ್ಕೆ ಯಾವ ಥರ ಅನುಕೂಲವಾಗಿದೆ ಆ ಥರ ಉಪವಾಸ ಅಂತಾರೆ. ಉಪವಾಸ ಅಂತಂದರೆ ಏನು ಗೊತ್ತಾಗ್ತಾರಿಗೆ? ಉಪವಾಸ ಅಂದರೆ ಬರೀ ಹೊಟ್ಟೆಲ್ಲಿ ಇರೋದಲ್ಲ. ಉಪವಾಸ ಅಂತಂದರೆ ಭಗವಂತನ ಸಮೀಪದಲ್ಲಿರೋದು, ನಿಯರೆಸ್ಟ್ ಗಾಡ್. ಅದೆಲ್ಲ ಏನಪ್ಪ ಅಂತಂದರೆ ಭಗವಂತನ ಸೇವೆ ಮಾಡುವಾಗ ಹೊಟ್ಟೆ ಖಾಲಿಯಾಗಿತ್ತು ಅಂತಂದರೆ ಬೇರೆ ಕಡೆ ನಮಗೆ ಯೋಚನೆ ಹೋಗಲ್ಲ. ಹೊಟ್ಟೆ ತುಂಬಿತ್ತು ಅಂತಂದರೆ ನೇಚರ್ ಕಾಲಾಗುತ್ತೆ, ಅದು ಕಾನ್ಸಂಟ್ರೇಷನ್ ಡೆಡಿಕೇಶನ್ ಹೊರಟೋಗುತ್ತೆ. ಅದನ್ನ ಉಪವಾಸ ಅಂತಂತ ಹೇಳ್ತಾರೆ. ಅಲ್ಲಿ ತಿಂಗಳೊಂದ್ಸಲ ಉಪವಾಸ ಮಾಡ್ತು ಅಂತಂದರೆ ದೇಹ ಶುದ್ಧಿ ಆಗುತ್ತೆ. ಅದಕ್ಕೆ ಓಂ ನಮೋ ನಾರಾಯಣಾಯ ವೈಕುಂಠ ಲೋಕಭವನಂ ಗಮಿಷ್ಯತೆ ನಾರಾಯಣ ಸಾಯುಜ್ಯಮವಾಪ್ನೋದೆ ಸಾರ್ಯಾಪ್ನೋದೆ ಯದೇವಂ ವೇದ ಇತ್ಯುಪನಿಷತ್ತು. ಅಂದರೆ ಮಹಾವಿಷ್ಣು ಬ್ರಹ್ಮ ನಾರಾಯಣ, ಶಿವಶ್ಚ ನಾರಾಯಣ, ಕಾಲಶ್ಚ ನಾರಾಯಣ, ಅಂತರ್ಬಹಿಶ್ಚ ನಾರಾಯಣ. ಎಲ್ಲ ನಾರಾಯಣ ಅಂದರೆ ಮಹಾವಿಷ್ಣು. ಭೂಮಿಲಿ 3/4 ಭಾಗ ನೀರು, 1/4 ಭಾಗ ಮಾತ್ರ ಭೂಮಿ. ನೀರು ಮೇಲೆ ನಾವು ಪ್ರಪಂಚ ನಿಂತಿರೋದು. ಅಂದರೆ ಧನುರ್ಮಾಸದಲ್ಲಿ ಬೆಳಗ್ಗೆ ವಿಶೇಷವಾಗಿ ತುಂಬ ಬೆಳಗಿನ ಜಾವ ಪೂಜೆ ಮಾಡ್ತು ಅಂದರೆ ತುಂಬ ಒಂದು ಅನುಕೂಲ. ತಿರುಪತಿಲಿ ಕೂಡ ಇದು ಮಾಡ್ತಾರೇನೋ ಸುಪ್ರಭಾತ ಸೇವೆ ಮಾಡ್ತಾರೆ ತಿರುಪತಿಲಿ. ಬಟ್ ಟು ಅರ್ಲಿ ದೇ ಆರ್ ಡೂಯಿಂಗ್ ಪರ್ಫಾರ್ಮಿಂಗ್ ಸುಪ್ರಭಾತ ಸೇವೆಗಳಿಗೆ. ಆ ಟೈಮಲ್ಲಿ ದೇವತೆಗಳು ಓಡಾಡ್ತಾ ಇರ್ತಾರೆ. ಅಲ್ಲಿ ಧನುರ್ಮಾಸದಲ್ಲಿ ಯಾರು ವೈಕುಂಠ ಏಕಾದಶಿ ದಿವಸ ಮಹಾವಿಷ್ಣು ದರ್ಶನ ಮಾಡ್ತಾರೋ ಅವ್ರಿಗೆ ಮೋಕ್ಷವಿಲ್ಲ. ಅವ್ರಿಗೆ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು, ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಬುದ್ಧಿ ಕೊಟ್ಟು ಭಗವಂತ ಅವರಿಗೆ ಆಯುಷ್ಯವನ್ನು ಅನುಗ್ರಹಿಸುತ್ತಾನೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಇವತ್ತಿನ ದಿವಸ ತುಂಬ ಒಂಥರ ಹಿಂದೂ ಧರ್ಮದ ಮೇಲೆ ತುಂಬ ಅಟ್ಯಾಕ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಅದನ್ನು ಯಾವುದು ಇದು ಮಾಡ್ಕೋಬೇಡಿ. ನಮ್ಮ ಧರ್ಮ ನಮ್ಮದಲ್ಲಿ ಮಹಾವಿಷ್ಣು ಯಾವತ್ತೇ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಅವತಾರ ಎತ್ಬಿಟ್ಟಲ್ಲಿ ಎಲ್ರಿಗೂ ರಕ್ಷಣೆ ಕೊಡ್ತಾನೆ. ಓಂ ಸಹನ ಭವತೋ ಸಹನೋ ಭುನಕ್ತೋ ಸವೀರ್ಯಂಗರವಾವಹೇ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ವೈಕುಂಠ ಏಕಾದಶಿ ಉತ್ತರ ದರ್ಶನ ಮಾಡೋದು ತುಂಬ ವಿಶೇಷವಾಗಿರುತ್ತೆ. ಮತ್ತು
ತುಂಬ ಸಾವಿರಾರು ಜನ ಭಕ್ತರು ದರ್ಶನ ಮಾಡ್ತಾರೆ ಅವತ್ತಿನ ದಿವಸ ಉತ್ತರ ದ್ವಾರದಲ್ಲಿ. 2 ಗಂಟೆ 1-1:30 ಕೈಂಕರ್ಯ ಸ್ವಾಮಿಯವ್ರಿಗೆ ಅಭಿಷೇಕ ಆಗುತ್ತೆ. 1:30 ಮತ್ತು 4:30-5 ಗಂಟೆಗೆ ದರ್ಶನಕ್ಕೆ ಸುಮಾರು ಇವತ್ತಿನ ದಿವಸ 20-25 ಸಾವಿರ ಜನ ದರ್ಶನ ಮಾಡ್ತಾರೆ. ಬೆಳಗಿಂದ ರಾತ್ರಿ ತನಕ. ರಾತ್ರಿ 12 ಗಂಟೆಗೆ ದರ್ಶನ ಕ್ಲೋಸ್ ಆಗುತ್ತೆ. ಪ್ರತಿ ವರ್ಷನೂ ಯಾವ ಥರ ಅಲಂಕಾರ ಮಾಡ್ತಾ ಇರ್ತೀರಾ? ಒಂದೊಂದು ದಿವಸ ಒಂದೊಂದು ಅಲಂಕಾರ, ವಿಶೇಷ ಅಲಂಕಾರ ಅಂತ ಮಾಡ್ತೀವಿ. ಬ್ರಹ್ಮೋತ್ಸವದಲ್ಲಿ ಹೆಂಗೆ ಅಲಂಕಾರಗಳು ಒಂದೊಂದು ಅಶ್ವವಾಹನ, ಗಜವಾಹನ, ಈ ಥರ ಯಾವುದೇ ವಾಹನಗಳಿರ್ತೋ ಅದು ಒಂದೊಂದು ವಾಹನ ಒಂದೊಂದು ವರ್ಷ ಮಾಡಿದ್ದೀವಿ. ಈ ಸಲ ಕಲ್ಪವೃಕ್ಷ ವಾಹನ ಅಂತ ಮಾಡಿದ್ದೀವಿ ವಿಶೇಷವಾಗಿ. ನಮಗೆ ಇದಕ್ಕೆಲ್ಲ ಸಹಕಾರ ನಮ್ಮ ರಮೇಶ್ ಅಂತ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ನಮಗೆ. ಸ್ವಾಮಿ, ಇದು ಎಷ್ಟು ವರ್ಷದ ಇತಿಹಾಸ ಬರುತ್ತೆ ದೇವಸ್ಥಾನ? ಇದು 400 ವರ್ಷದ ದೇವಸ್ಥಾನ ಆಗಿರುತ್ತೆ. 400 ವರ್ಷದ ದೇವಸ್ಥಾನ. ಸುಬ್ರಹ್ಮಣ್ಯ ಅಂತ ನಮ್ಮ ಪಕ್ಕದಲ್ಲಿ ಇವರು ಅಷ್ಟೇ ತುಂಬ ನಮ್ಮ ದೇವಸ್ಥಾನ ತುಂಬ ಕಷ್ಟಪಡ್ತಾರೆ. ದೇವಸ್ಥಾನದಲ್ಲಿ ಏನೇ ವಿಶೇಷ ಆದರೂ ಅವರಿಗೆ ನಮಗೆ ತುಂಬ ಸಹಕಾರ ಕೊಡ್ತಾರೆ. ತುಂಬ ಇತಿಹಾಸ ಇರತಕ್ಕಂಥ ಈ ಒಂದು ದೇವಸ್ಥಾನ ನಾವು ಚಿಕ್ಕನಿಂದಾಗಿಂದ ಇಲ್ಲಿ ಬರ್ತಾ ಇದ್ದೀವಿ. ಇದು ಲಾಲ್ದಾಸ್ ಅನ್ನೋರು ಒಬ್ಬ ಮಹನೀಯರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಹಾಗಾಗಿ ಈ ದೇವಸ್ಥಾನಕ್ಕೆ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ಅಂತಲೇ ಇದು ತುಂಬ ವಿಶೇಷ. ಈ ಒಂದು ದೇವಸ್ಥಾನದಲ್ಲಿ ಆಂಜನೇಯ ಇದ್ದಾರೆ, ವೈಖಾನಸ ಗುರುಗಳಿದ್ದಾರೆ, ಮತ್ತು ಸತ್ಯನಾರಾಯಣ ಸ್ವಾಮಿ ಇದ್ದಾರೆ, ರಾಮ ಲಕ್ಷ್ಮಣ ಸೀತಾ ಭರತ ಶತ್ರು ಆಂಜನೇಯ ಮಾರ್ಬಲ್ ಇರ್ತಕ್ಕಂಥ ಒಂದು ವಿಗ್ರಹಗಳು ಇದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷ, ಈ ಪಕ್ಕದಲ್ಲಿ ಕಲ್ಯಾಣಿ ಇದೆ. ಈ ಕಲ್ಯಾಣಿ ಮುಚ್ಚಿದ್ದಾರೆ ಈಗ ಮತ್ತೆ ನಮ್ಮ ದಿನೇಶ್ ಗುಂಡ್ರಾವ್ ಅವರು ಅದನ್ನು ಪುನರ್ಜೀವನ ಮಾಡಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಅವರೆಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇಲ್ಲೆಲ್ಲ ಏನು ಇವತ್ತು ಈ ಎಲ್ಲೆಲ್ಲ ಕಾಮಗಾರಿಗಳು ನಡೀತಾ ಇರೋದಕ್ಕೂ ಮಾನ್ಯ ಜನಪ್ರಿಯ ಶಾಸಕರು ಈ ಕ್ಷೇತ್ರದ ಗಾಂಧಿನಗರ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡ್ರಾವ್ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ವೆಂಕಟೇಶ ವೈಕುಂಠ ದ್ವಾರ ಓಪನ್ ಮಾಡಿ ತುಂಬ ವರ್ಷಗಳಾಗಿದೆ. ಇದಕ್ಕೆ 4 ಮೈನ್ ಪಿಲ್ಲರ್ಗಳು, ಕನ್ವೇನರ್ ರಾಘವೇಂದ್ರ, ಮಾಜಿ ಕನ್ವೇನರ್ ಕೆ.ಎನ್. ರಾಘವೇಂದ್ರ, ಅವ್ರು ಬಿಟ್ಟರೆ ಮುಸುಕೃಷ್ಣಯ್ಯ ಮತ್ತು ತಬಳ ಶ್ರೀನಿವಾಸ್, ಆರ್.ಎಸ್. ಅನಂತರಾಮಯ್ಯ, ಆಮೇಲೆ ಹನುಮಂತಯ್ಯ ಅವರು ಶ್ರಮಪಟ್ಟು ಈ ವೈಕುಂಠ ದ್ವಾರನ ಶ್ರಮಪಟ್ಟು ಸ್ಥಾಪನೆ ಮಾಡಿ ಅವತ್ತಿಂದ ಇವತ್ತವರೆಗೂ ವಿಶೇಷವಾದ ಪೂಜೆಗಳು. ವೈಕುಂಠ ಏಕಾದಶಿ ದಿನ ಪ್ರತಿ ವರ್ಷ ಒಂದೊಂದು ರೀತಿಯಲ್ಲಿ ಒಂದೊಂದು ವಿಧದಲ್ಲಿ ಒಂದೊಂದು ವರ್ಷ ಒಂದೊಂದು ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ತುಂಬ ಸಹಕಾರ ಮಾಡಿದ್ದಾರೆ. ವರ್ಷ ಎಲ್ಲ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಸೊ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ. ಮುಜರಾಯಿ ಇಲಾಖೆ ದೇವಸ್ಥಾನಗಳಾಗಿ ಇದರಿಂದ ನಮಗೆ ಒಂದು ಅನುಕೂಲ ಆಗಬೇಕು. ಏನಪ್ಪ ಅಂದರೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನ ವೆಂಕಟರಮಣ ಸ್ವಾಮಿಯ ರಥೋತ್ಸವ ನಡೀಬೇಕು. ನಮ್ಮ ದೇವಸ್ಥಾನದಲ್ಲಿ ರಥೋತ್ಸವ ಇಲ್ಲ. ಆ ರೀತಿ ನಮ್ಮ TTD ಸೇವೆಯಿಂದ ನಮಗೆ ರಥ ಸಿಗಬೇಕು ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡ್ತೇವೆ. ಸರ್, ದರ್ಶನ ಪಡ್ಕೊಂಡ್ರೆ ಸರ್? ಖಂಡಿತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತೇವೆ. ಮತ್ತು ಎಲ್ಲ ಭಕ್ತರು ಕೇವಲ ಚಿಕ್ಕಪೇಟೆ, ಕಾಟನ್ಪೇಟೆ ಮತ್ತು ಗಾಂಧಿನಗರದವರಲ್ಲ, ಇಡೀ ಗಾಂಧಿನಗರದ ಕ್ಷೇತ್ರದ ಎಲ್ಲ ಜನತೆ ಕೂಡ ಬಂದು ಭಗವಂತನ ಆಶೀರ್ವಾದ ತೊಗೊಳ್ತಾರೆ. ಮತ್ತು ಇಲ್ಲಿ ರಾಮರ ದೇವಸ್ಥಾನವೂ ಇದೆ, ಮತ್ತು ಅದ್ರ ಜೊತೆಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನವೂ ಇದೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ಇಲ್ಲಿ ಬರ್ತಾರೆ. ವಿಶೇಷ ಇಲ್ಲಿ ಮತ್ತು ಪ್ರಸಾದ ವಿನಿಯೋಗನೂ ಇರ್ತದೆ. ಮತ್ತು ಸಾಕಷ್ಟು ಜನ ಭಕ್ತಾದಿಗಳು ಎಲ್ಲ ಅವರವ್ರ ಶಕ್ತಾನುಸಾರ ಈ ಎಲ್ಲ ರೀತಿಯಲ್ಲಿ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ಇದು ಅನೇಕ ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ಎಲ್ರಿಗೂ ಕೂಡ ಭಗವಂತನ ಒಂದು ಪ್ರೇರಣೆ ಮತ್ತು ಶಾಂತಿ ಸಿಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಅಲಂಕಾರ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ವಿಶೇಷವಾಗಿ ಒಂದೊಂದು ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ. ಈ ಸರಿನೂ ಕೂಡ ನಾಗರ ಒಂದು ವೆಂಕಟರಮಣ ಸ್ವಾಮಿಯನ್ನು ಇವತ್ತು ಅಲಂಕಾರ ಮಾಡಿದ್ದಾರೆ. ಹಾಗೆ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ. ಹಾಗೆ ಮತ್ತು ಭಕ್ತಾದಿಗಳು ಕೂಡ ಯಾವುದೇ ನುಗ್ಗಲಿಲ್ದಿರ ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನು ಪಡೀತಾರೆ. ಉಪವಾಸ ಏನಾದರೂ? ಖಂಡಿತ. ಇಲ್ಲಿ ಸಾಕಷ್ಟು ಜನ ವೈಕುಂಠ ಏಕಾದಶಿ ಅಂದರೆ ಪೂರ್ತಿ ದಿನಾನೂ ಉಪವಾಸ ಇರೋರು ಇರ್ತಾರೆ, ಕೆಲವರು ಒಂದೊತ್ತು ಉಪವಾಸ ಇರೋರು ಇರ್ತಾರೆ.